ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಆರ್ ಟಿ ಒ ಪೇಪರಲ್ಲಿ ಬಂದಂತಹ ಎಲ್ಲ ಕ್ವಶನ್ಸ್ನು ಆಲ್ರೆಡಿ ಮ್ಯಾಕ್ಸಿಮಮ್ ಕವರ್ ಆಗಿದ್ದಾವೆ. ಇವಾಗ ಇದು ಲಾಸ್ಟ್ ಟಾಪಿಕ್ ಉಳಿದಿತ್ತು, ಒಂದು ಸೈನ್ಸ್ ಒಂದು ಟಾಪಿಕ್ಕು. ಆಲ್ರೆಡಿ ಎಲ್ಲ ಟಾಪಿಕ್ನು ಅದರಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ ಥ್ರೂ ಎಲ್ಲ ಕವರ್ ಆಗಿದೆ. ಕರೆಂಟ್ ಅಫೇರ್ಸ್ ಒಂದು ಬಿಟ್ಟಿದೆ. ಕರೆಂಟ್ ಅಫೇರ್ಸ್ ಯಾಕಂದರೆ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ನಾನು 100 ಡೇ ಟಾರ್ಗೆಟ್ಸಲ್ಲೇ ಆ ಸ್ಟೂಡೆಂಟ್ಸ್ಗಾದ್ರೂ ಕೂಡ, ಆಮೇಲೆ ಇವಾಗ ಅದರಲ್ಲಿ 50 ಡೇ ಫೋಕಸ್ಡ್ ರಿವಿಷನ್ ಅಂತ ಏನು ಮಾಡ್ತಿದ್ದೀನಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ, ಆ ಹುಡುಗರಿಗೂ ಕೂಡ ನಾನು ಕರೆಂಟ್ ಅಫೇರ್ಸ್ನ ಜಾಸ್ತಿ ಫೋಕಸ್ ಮಾಡಲ್ಲ. ಯಾಕಂದರೆ ಜಾಸ್ತಿ ಫೋಕಸ್ ಮಾಡಿದ್ರೂ ಕೂಡ ಅವು ಎಕ್ಸಾಮ್ಸಲ್ಲಿ ಕೈ ಹಿಡಿತಾವೆ ಅಂತಂದು ಕೂಡ ನಮಗೆ ಗ್ಯಾರಂಟಿ ಇರಲ್ಲ. ಹಾಗಾಗಿ ಇದರಲ್ಲಿ ಬಂದಿರೋ 4-5 ಕ್ವಶನ್ಸ್ ಬಂದಿದ್ದಾವೆ ಆರ್ ಟಿ ಒ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸು. ಅವು ಒಂದು 4-5 ಕ್ವಶನ್ ಬಿಟ್ಟರೆ ಉಳಿದೆಲ್ಲ ಸಬ್ಜೆಕ್ಟು ಆಲ್ರೆಡಿ ಕವರ್ ಆದಂಗೆ ಆಗುತ್ತೆ. ಇವಾಗ ಸೈನ್ಸ್ ಒಂದು ಉಳಿದಿದೆ, ಅದನ್ನು ಇವತ್ತೇ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ, ಹಸಿರು ಮನೆ ಅನಿಲದ ಬಗ್ಗೆ ಕ್ವಶನ್ ಕೇಳ್ತೇನೆ. ನಾನು ಆಪ್ಷನ್ಸ್ ಓದೋಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತಂದ್ರೆ, ಟಾಪಿಕ್ ಏನು ಬಂದಿದೆ, ಅವನೇನು ಕೇಳ್ತಿದ್ದಾನೆ, ಫಸ್ಟ್ ನೋಡ್ಬೇಕಾಗಿರೋದು ಕ್ವಶನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಯಾವುದು ಅಂತ ಕೇಳ್ತಾನೆ. ನಿಮಗೆ ಹಸಿರು ಮನೆ ಅನಿಲ ಅನ್ನೋದು ಇದು ಒಂದು ಟಾಪಿಕ್ ನಿಮಗೆ, ಓಕೆನಾ. ಯೂನಿಕ್ ಟಾಪಿಕಲ್ಲಿ ಆ ಥರ ಏನು ನಮಗೆ 100 ಡೇ ಟಾರ್ಗೆಟ್ಸ್ ಹುಡುಗರಿಗೆ ಮಾಡ್ತೀವಿ ಅಂದರೆ, ಈ ಹಸಿರು ಮನೆ ಅನಿಲ ಅನ್ನೋದೊಂದು ಟಾಪಿಕ್. ಇದು ರಿಲೇಟೆಡ್ ಏನೇ ಕ್ವಶನ್ಸ್ ಬಂದ್ರೂ ಕೂಡ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ, ಓಕೆನಾ. ಅವನು ಜಸ್ಟ್ ಮೇಲ್ಮೇಲಾದ್ರೆ ಕೇಳ್ಬೋದು, ಅಥವಾ ಇದರಲ್ಲಿ ಬರುವಂತಹ ಪ್ರೋಟೋಕಾಲ್ಸ್ ಆದ್ರೂ ಕೇಳ್ಬೋದು, ಓಕೆನಾ. ಹಂಗಿದ್ದಾಗ ಹಸಿರು ಮನೆ ಅನ್ನೋದು ಇದು ಯೂನಿಕ್ ಟಾಪಿಕ್, ಓಕೆನಾ. ಈಗ ಫಸ್ಟು ಇದರಲ್ಲಿ ಯಾವುದು ಅಂತ ಕೇಳ್ತಾನೆ. ಹಸಿರು ಮನೆ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರೀನ್ ಹೌಸ್ ಗ್ಯಾಸ್? ಆಕ್ಸಿಜನ್, ನೈಟ್ರೋಜನ್, ಕ್ಲೋರೈನು, ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳ್ತಾನೆ, ಓಕೆನಾ. ಫಸ್ಟ್ ನಾವು ಹಸಿರು ಮನೆ ಅನಿಲಗಳು ಎಷ್ಟಿದಾವೆ, ಹಸಿರು ಮನೆ ಅನಿಲಗಳು ಅಂದ್ರೇನು, ಓಕೆನಾ, ಅದ್ರ ಬಗ್ಗೆ ನೋಡ್ಕೊಂಡು. ಹಸಿರು ಮನೆ ಅನಿಲಗಳು ಎಷ್ಟಿದಾವೆ? ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಗ್ಯಾಸ್ ಅರ್ತ್ ಅಟ್ಮಾಸ್ಫಿಯರ್ ಟ್ರ್ಯಾಪ್ ಹೀಟ್. ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಹಸಿರು ಮನೆ ಅನಿಲಗಳು ಸೂರ್ಯನಿಂದ ಬಂದು ರಿಟರ್ನ್ ಅಟ್ಮಾಸ್ಫಿಯರ್ ಒಳಗೇನೆ ಸ್ಟೋರ್ ಆಗೋಕ್ಕೆ ಅವಕ್ಕೆ ಹಸಿರು ಮನೆ ಅನಿಲಗಳು ಅಂತಾರೆ. ಅಂದರೆ ಸೂರ್ಯನಿಂದ ಬರುವ ಕಿರಣಗಳು ಏನು ಬರುತ್ತಲ್ವ, ಅದು ಹೀಟು ಇದು ಭೂಮಿ ಅಂದರೆ ಇದೊಂದು ಇಲ್ಲಿ ಅಟ್ಮಾಸ್ಫಿಯರ್ ಲೇಯರ್ ಇರುತ್ತಲ್ವ, ಇಲ್ಲೇ ಸ್ಟೋರ್ ಆಗ್ತಾ ಇರೋದು ಅಂದರೆ ಅವಕ್ಕೆ ಹಸಿರು ಮನೆ ಅನಿಲ ಅಂತಾರೆ. ಅವು ಎಷ್ಟಿದಾವೆ? ಫಸ್ಟು ಕಾರ್ಬನ್ ಡೈಆಕ್ಸೈಡ್ ಒಂದು, ಮೀಥೇನು, ನೈಟ್ರೋಜನ್ನು, ಕ್ಲೋರೋಫ್ಲೋರೋಕಾರ್ಬನ್ನು, ಓಜೋನು, ವಾಟರ್ ವೇಪರ್, ಓಕೆನಾ. ಇದರಲ್ಲಿ ಜಾಸ್ತಿ ಇರೋದು, ಮೋಸ್ಟ್ ಅಬಂಡೆಂಟ್ ಇರೋದು ವಾಟರ್ ವೇಪರ್ ಆಗಿರ್ತದೆ, ನೀರಾವಾಗಿರ್ತದೆ, ಓಕೆನಾ. ಇದರಲ್ಲಿ ಈ ಸ್ಲೈಡ್ ಏನೈತಲ್ವ, ಇದರದ್ದು ಇದ್ರ ಮೇಲೆ ಕಂಪ್ಲೀಟ್ ಆಗಿ ಪ್ರತಿ ಒಂದು ಲೈನ್ ಮೇಲೂ ಕೂಡ ಕ್ವಶನ್ಸ್ ಆಗಿದೆ, ಓಕೆನಾ. ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ನಾವು ಇಷ್ಟ ನೋಡ್ಕೊಂಡು ಹೋಗ್ಬಾರ್ದು, ಓಕೆನಾ. ಇದರಲ್ಲಿ ನೆಕ್ಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್ ರಿಲೇಟೆಡ್ ಏನು ಪ್ರೋಟೋಕಾಲ್ ಬಂದಿದೆ, ಒಂದು ಪ್ರೋಟೋಕಾಲ್ ಇದೆ ಇದಕ್ಕೆ. ಯಾವುದು? ಕ್ಯೂಟೋ ಪ್ರೋಟೋಕಾಲ್. ಇವು ಫಿಕ್ಸ್ ಕ್ವಶನ್ ರೀ. ಇವಾಗ ನೆಕ್ಸ್ಟ್ ಒಂದು ಇದನ್ನು ತೋರಿಸ್ತೀನಿ ನಿಮಗೆ, ಮ್ಯಾಪ್ ಥರ. ಅಂದರೆ ಕಂಪ್ಲೀಟ್ ಒಂದು ಪಿಕ್ಚರ್ ತೋರಿಸ್ತೀನಿ. ಅಂದರೆ ಎಲ್ಲ ಏನೇನು ಪ್ರೋಟೋಕಾಲ್ಸ್ ಇದಾವೆ ಅವೆಲ್ಲ ಅದರೊಳಗೆ, ಆ ಲಿಸ್ಟ್ ಒಳಗೆ ಒಂದು ಕನಿಷ್ಠ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ನಿಮಗೆ, ಓಕೆನಾ. ಪ್ರತಿ ಎಕ್ಸಾಮಲ್ಲೇ ಇರುತ್ತೆ, ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ನಾನು ನಿನ್ನೆ ನಿಮಗೆ ಹಾಕಿದ್ದೆ ನೋಡಿ, ಗ್ರೂಪಲ್ಲಿ ಹಾಕಿದ್ದೆ ನಾನು ಆಲ್ರೆಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಬೇಕಂದ್ರೆ ಜಾಯ್ನ್ ಆಗಿ. ಆ ಗ್ರೂಪಲ್ಲಿ ಅದ್ರದ್ದು ಲಿಸ್ಟೇ ಹಾಕಿದ್ದೆ, ಬೇಕಂದ್ರೆ ಈಗ ಒಂದ್ಸರಿ ರೀಪೋಸ್ಟ್ ಮಾಡಂತ ಕೂಡ ಮಾಡ್ತೀನಿ. ಕ್ಯೂಟೋ ಪ್ರೋಟೋಕಾಲು ಗ್ರೀನ್ ಹೌಸ್ ಗ್ಯಾಸಸ್ ರಿಲೇಟೆಡ್ ಮಾಡ್ತಾರೆ. ಅದನ್ನ ಯಾವಾಗ ಮಾಡ್ತಾರೆ? 1997 ಮಾಡ್ತಾರೆ. ಅದು ಬರೋದು 2005ರಲ್ಲಿ. ಇದನ್ನ ಯಾರು ಮಾಡ್ತಾರೆ ಅಂತ ಕೂಡ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಕೇಳೋದಾದ್ರೆ, ಓಕೆನಾ. UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇವರು ಕ್ಯೂಟೋ ಪ್ರೋಟೋಕಾಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅಡಾಪ್ಟ್ ಮಾಡ್ಕೊಳ್ಳೋದು? 1997. ಅದು ಜಾರಿ ಬಂದಿದ್ದು 2005ರಲ್ಲಿ, ಓಕೆನಾ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಮೇಜರ್ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ ಅಂಡ್ ಪ್ರೋಟೋಕಾಲ್ಸ್. ಈ ಲೀಸ್ಟ್ ಮೇಲೆ ಪಕ್ಕ 100-200% ಒಂದು ಕ್ವಶನ್ ಫಿಕ್ಸ್ ಇರ್ತದೆ, ಓಕೆನಾ. ಇದು ಅಥವಾ ಈ ಸ್ಲೈಡಲ್ಲಿನೇ ಅದನ್ನ ಇಯರ್ ಆದ್ರೂ ಕೇಳ್ಬೋದು, ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಯಾವುದಂತ ಆದ್ರೂ ಕೇಳಿದ್ರಲ್ವ, ಆ ರೀತಿ ಆದ್ರೂ ಕೇಳ್ಬೋದು. ಫಿಕ್ಸ್ ಇದರಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೆಂಗೆ ನೋಡ್ಕೋಬೇಕು ಅಂದರೆ, ಇವಾಗ ನೀವು ಅಂದಾಜಾಗಿ 10 ಕ್ವಶನ್ ಪೇಪರ್ ತಗೊಂಡ್ರೆ ಕನಿಷ್ಠ 8-9 ಕ್ವಶನ್ ಪೇಪರಲ್ಲಿ ಒಂದು ಟಾಪಿಕ್ ರೆಗ್ಯುಲರ್ ಆಗಿ ರಿಪೀಟ್ ಆಗ್ತಿರ್ಬೇಕು. ಅದು ನಿಮಗೆ ಯೂನಿಕ್ ಟಾಪಿಕ್ ಅಂತ ಅದು, ಓಕೆನಾ. ಈ ರೀತಿ ಪ್ರೋಸೆಸ್ಸು ನಮ್ಮದು 100 ಡೇ ಟಾರ್ಗೆಟ್ಸು 50 ಡೇ ಟಾರ್ಗೆಟ್ಸ್ ಏನು ಸ್ಟೂಡೆಂಟ್ ಮಾಡ್ತಿದ್ವಲ್ವ, ಅದರಲ್ಲಿ ಈ ರೀತಿ ಅಪ್ರೋಚ್ ಇರುತ್ತೆ, ಓಕೆನಾ. ಇದರಲ್ಲಿ ಈಗ 8-9 ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಒಂದು ಟಾಪಿಕ್ ಬರ್ತಿದೆ ಅಂದರೆ ಅದು ನಿಮಗೆ ಈ ಎಕ್ಸಾಮ್ ಅಲ್ಲದೆ ನೆಕ್ಸ್ಟ್ ಎಕ್ಸಾಮ್ ಆ ಎಕ್ಸಾಮ್ಗೆ ನಿಮ್ಗೆ ಕೈ ಹತ್ತುತ್ತೆ ಅಂತ, ಓಕೆನಾ. ಅಂಥವನ್ನ ನೀವು ಬಿಡೋಂಗಿಲ್ಲ. ಆ ಥರ ಇದು ಈ ಎಕ್ಸಾಮ್ ಒಂದೀಗ, ಇದು ಈ ಕಾನ್ಸೆಪ್ಟ್ ಒಂದೀಗ, ಓಕೆನಾ. ಸ್ಟಾಕ್ಹೋಮ್ ಕಾನ್ಫರೆನ್ಸು ಇದು ಯಾವಾಗ ನಡೀತು? 1972 ನಡೀತದೆ. ವಿಯೆನ್ನಾ ಕನ್ವೆನ್ಷನ್ 1985, ಮಾಂಟ್ರಿಯಲ್ ಪ್ರೋಟೋಕಾಲ್ 1987,
ಬಸೆಲ್ ಒಪ್ಪಂದ, ಬಸೆಲ್ ಕನ್ವೆನ್ಷನ್ 1989, ರಿಯೋ ಅರ್ತ್ ಸಮಿಟ್ 1992. ಓಕೆನಾ, ಇವಿಷ್ಟು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದು 1992. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ 1992. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಇದು 1994 ಅಲ್ಲಿ ಬರುತ್ತೆ. ಡೆಸರ್ಟಿಫಿಕೇಶನ್ ಇದು ಆಫ್ರಿಕಾದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಅಲ್ಲಿ, ಯಾಕಂದ್ರೆ ಡೆಸರ್ಟ್ ಜಾಸ್ತಿ ಇದೆ ಅಲ್ವಾ, ಮರುಭೂಮಿ, ಅದಕ್ಕೆ ಮರುಭೂಮೀಕರಣ ಮಾಡ್ಬೇಕಂತ ಮಾಡೋದು 1994 ಅಲ್ಲಿ. ಕ್ಯೂಟೋ ಪ್ರೋಟೋಕಾಲ್ ಇದೇ ಬಂದಿದ್ದ ಕ್ವಶನ್ಸ್ ನಮಗೆ ಇವಾಗ. ಕ್ಯೂಟೋ ಪ್ರೋಟೋಕಾಲ್ ಇದು ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಮಾಡೋಕ್ಕೆ, ಒಂದು ನಿಮಿಷ, ಗ್ರೀನ್ ಹೌಸ್ ಗ್ಯಾಸಸ್ ರೆಡ್ಯೂಸ್ ಮಾಡೋಕ್ಕೆ ಬಂದಿದ್ದಾವೆ ಕ್ಯೂಟೋ ಪ್ರೋಟೋಕಾಲ್. ಅದ್ರ ರಿಲೇಟೆಡ್ ಗ್ರೀನ್ ಹೌಸ್ ಗ್ಯಾಸ್ ಕೇಳಿದ್ರು, ಅದ್ರ ರಿಲೇಟೆಡ್ ನನಗೆ ಕ್ಯೂಟೋ ಪ್ರೋಟೋಕಾಲ್ ಹೇಳಿದೆ. ಕ್ಯೂಟೋ ಪ್ರೋಟೋಕಾಲ್ ರಿಲೇಟೆಡ್ ಪ್ರೋಟೋಕಾಲ್ಸ್ ಅಂತ ತಗೊಂಡು ಇವಿಷ್ಟು ಪ್ರೋಟೋಕಾಲ್ ಹೇಳಿದೆ ನಿಮಗೆ. ಕ್ಯೂಟೋ ಪ್ರೋಟೋಕಾಲ್ ಯಾವಾಗ ಆಯ್ತು ಅಂತ ಕೂಡ ಕೇಳ್ತೀನಿ, 1997 ಅಲ್ಲಿ. ನೆಕ್ಸ್ಟ್ ಆಮೇಲೆ ಇದೇನು ಕೇಳಿಲ್ಲ, ಕಾರ್ಟೇಜನ್ ಪ್ರೋಟೋಕಾಲ್ ಅಂತ ಹೇಳಿದ್ವಾ, ಇದನ್ನ ಭಾಳ ಕೇಳಿಲ್ಲ, ಭಾಳ ಅಲ್ಲ, ಇದು ಬಂದೇ ಇಲ್ಲ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಆಗಿ. ಯಾವ್ದಾದ್ರು ಬಂದಿದ್ರೆ ಹೇಳಿ. ಸ್ಟಾಕ್ಹೋಮ್ ಕನ್ವೆನ್ಷನ್ ಇದು ನಾನು ಕೇಳಿದ್ದೇನೆ 2001ರಲ್ಲಿ. ಸ್ಟಾಕ್ಹೋಮ್ ಕನ್ವೆನ್ಷನ್, ನಗೋಯ ಪ್ರೋಟೋಕಾಲ್ 2010, ಪ್ಯಾರಿಸ್ ಅಗ್ರಿಮೆಂಟ್ ಕೂಡ ಕೇಳಿದರೆ 2015. ಯಾಕಂದ್ರೆ ಇದು ಇಂಪಾರ್ಟೆಂಟ್, ಇದು 2.C ಇದನ್ನ ಕಡಿಮೆ ಮಾಡ್ತೀವಿ, ಗ್ಲೋಬಲ್ ವಾರ್ಮಿಂಗ್ನ ಸೆಲ್ಸಿಯಸ್ 2 ಕಡಿಮೆ ಮಾಡೋಣ ಅಂತ ಮಾಡ್ತಾರೆ. ಇದನ್ನ ಪ್ಯಾರಿಸ್ ಅಗ್ರಿಮೆಂಟ್ 2015ರಲ್ಲಿ ಆಗ್ತದೆ. ಆಮೇಲೆ ಮಿನಮಾಟ ಕನ್ವೆನ್ಷನ್ 2013. ಇವೆಲ್ಲವೂ ಕೂಡ ಆಲ್ರೆಡಿ ಕ್ವಶನ್ಸ್ ಆಗಿದೆ. ಇದನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಳಕ್ಕೆ ಓಝೋನ್ ಲೇಯರು 85, ಮಾಂಟ್ರೆ ಪ್ರೋಟೋಕಾಲ್ 87 ಆರ್ಡರ್ ವೈಸು. ಓಕೆನಾ, ಕ್ಲೈಮೇಟ್ ಚೇಂಜ್ ಯೂನಿಯನ್ FCC 1992, ಕ್ಯೂಟೋ ಪ್ರೋಟೋಕಾಲ್ 1997, ಪ್ಯಾರಿಸ್ ಅಗ್ರಿಮೆಂಟ್ 2015. ಓಕೆನಾ, ಬಯೋಡೈವರ್ಸಿಟಿ ರಿಲೇಟೆಡ್ 19 ಕಾರ್ಟೇಜನ್, ನಗೋಯ. ಆಮೇಲೆ ಕ್ಲೈಮೇಟ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಬಸೆಲ್, ಸ್ಟಾಕ್ಹೋಮ್, ಮಿನಿಮಾಟ. ಆಮೇಲೆ ಲ್ಯಾಂಡ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ UNCCD 1994, ರಿಯೋ ಸಮಿಟ್ 1992, ಅಜೆಂಡಾ 24. ಇವಿಷ್ಟು ಈ ಸ್ಲೈಡಲ್ಲಿ ಈಗ 4 ಸ್ಲೈಡ್ ತೋರಿಸಿದ್ನಲ್ಲ, ಫಿಕ್ಸ್ ಕ್ವಶನ್ ಇರುತ್ತೆ ನಿಮಗೆ. ಇದ್ರ ಮೇಲೆ ನಿಮ್ಮ ಇಷ್ಟ ಹೇಗೆ ಓದ್ತೀರಾ ಅಂತ. ಓಕೆನಾ, ನೆಕ್ಸ್ಟ್ ಆಮೇಲೆ ನೀವು ಯಾವುದೇ ಕ್ವಶನ್ ಪೇಪರ್ ನೋಡ್ಬೇಕಂದ್ರೂ ನಿಮಗೆ ಟ್ರೆಂಡ್ ಗೊತ್ತಾಗ್ಬೇಕಂದ್ರೆ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಫಸ್ಟ್ ಕ್ವಶನ್ ಪೇಪರು ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕು, ಮಾಡಲ್ ಕ್ವಶನ್ ಪೇಪರ್ ಅಲ್ಲ, ಆಲ್ರೆಡಿ ಎಕ್ಸಾಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹಿಡಿದಿರೋ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಅಂಥವನ್ನೇ ನಾನು ಕಂಪ್ಲೀಟಾಗಿ KPSC ಕ್ವಶನ್ಸ್ ಅನಾಲಿಸಿಸ್ ಅಂತ ಒಂದು ಫೋಲ್ಡರ್ ಇದೆ, ಅದರಲ್ಲಿ ಆಲ್ರೆಡಿ 20 ಹಳೆ ಸ್ಕ್ರೀನ್ಶಾಟ್ ಇದೆ, ಜಾಸ್ತಿನೇ ವೀಡಿಯೋಸ್ ಇದಾವೆ. ಓಕೆನಾ, ಅದರಲ್ಲಿ ಇಷ್ಟು ವೀಡಿಯೋಸ್ ಇದಾವೆ. ಆಮೇಲೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು 15 ವೀಡಿಯೋಸ್ ಇದಾವೆ. ಇವನ್ನ ಕ್ವಶನ್ ಪೇಪರ್ ಯಾಕೆ ನೋಡ್ಬೇಕಂದ್ರೆ ಟ್ರೆಂಡ್ ಏನಿದೆ, ಅದೇ ಒಂದೇ ಟಾಪಿಕ್ ಮೇಲೆ ಎಷ್ಟು ಡೆಪ್ತ್ ಕ್ವಶನ್ ಕೇಳ್ತಾನೆ, ಯಾವ ಟಾಪಿಕ್ ಬರ್ತವೆ ಕ್ವಶನ್ಸ್ ಅಲ್ಲಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಕ್ವಶನ್ ಪೇಪರ್ನ ನೀವು ಮಸ್ಟ್ ಅಂಡ್ ಶುಡ್ ಬಿಡಿಸ್ಲೇಬೇಕು. ಬಿಡಿಸಿದ ಮೇಲೆ ನಿಮ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ಕ್ವಶನ್ ಪೇಪರ್ ಆದಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು ನಿಮ್ಮದು ಕಾಂಪಿಟೇಟಿವ್ ಫೀಲ್ಡಲ್ಲಿ. ಓಕೆನಾ, ಈಗ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಂದೆ. ಆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂದರೆ ಕಡಿಮೆ ಓದಿ ಜಾಸ್ತಿ ಮಾರ್ಕ್ಸ್ ಬರೋದು. ಅದು ಏರಿಯಾ ಕಡಿಮೆ ಓದಿ ಜಾಸ್ತಿ ಮಾರ್ಕ್ಸ್ ಬರೋ ಏರಿಯಾಸ್ ಇರ್ತವೆ ಕೆಲವೊಂದಿಷ್ಟು, ಅಂಥವು ಜಾಸ್ತಿ ನೋಡ್ಕೋಬೇಕು. ಅದರಲ್ಲಿ ಭೂ ಸುಧಾರಣೆ ಇದೆ, ಅದು ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ. ಆಮೇಲೆ ಪಂಚಾಯತ್ ರಾಜು, ಗ್ರಾಮೀಣ ಅಭಿವೃದ್ಧಿ, ಸಹಕಾರ ಸಂಘ. ಆಮೇಲೆ ಕರ್ನಾಟಕದಲ್ಲಿ ಪರಿಣಾಮಕಾರಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು ಮತ್ತು ಕುರಿತ ವಿಷಯಗಳು. ಇಂಥವೇನಿದೆ ಅಲ್ವಾ ಯೂನಿಕ್ ಟಾಪಿಕ್ಸು, ಇಂಥ ಯೂನಿಕ್ ಟಾಪಿಕ್ಸ್ನ ಇದರಲ್ಲಿ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು ಒಂದು ಫೋಲ್ಡರಲ್ಲಿ 15ಕ್ಕಿಂತ ಹೆಚ್ಚು ವೀಡಿಯೋಸ್ ಇದಾವೆ. ಈಗ ಪಂಚಾಯತ್ ಅಂತ ಒಂದು ವಿಡಿಯೋ ಮಾಡಿದ್ದಂದ್ರೆ ಥಿಯರಿ ವೈಸು. ಆಮೇಲೆ ಅದ್ರ ರಿಲೇಟೆಡ್ 2023-24ರಲ್ಲಿ ಪಂಚಾಯತ್ ಆ ಟಾಪಿಕ್ ಮೇಲೆ ಏನೇನು ಕ್ವಶನ್ಸ್ ಬಂದಿದಾವೆ ಅಂತ ಈ ರೀತಿ ಒಂದು ಥಿಯರಿ ವಿಡಿಯೋ, ಅದರದ್ದು ಕ್ವಶನ್ ಪೇಪರ್ದು ಕಂಪ್ಲೀಟ್ ಎಲ್ಲ ವಿಡಿಯೋಸ್ ಈ ರೀತಿ ಮಾಡಿಕೊಂಡು 15 ವಿಡಿಯೋಸ್ ಆಗಿದ್ದಾವೆ. ಓಕೆನಾ, ನಿಮಗೆ ಬೇಕಂದ್ರೆ ಹೋಗಿ ನೋಡ್ಕೋಬೋದು. ಬಟ್ ಇದು ಫ್ರೀ ಇರಲ್ಲ. ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಜಾಯಿನ್ ಬಟನ್ ಬರುತ್ತೆ. ಬಂದಮೇಲೆ ಇಲ್ಲಿ 59 ಇರುತ್ತೆ, ಇಲ್ಲಿ ಜಾಯ್ನ್ ಆಗಬೇಡಿ. ಗೋಲ್ಡನ್ನು ಇದೇ ಇರುತ್ತೆ, ಇದೇನು 89 ಅದಕ್ಕೂ ಜಾಯ್ನ್ ಆಗಬೇಡಿ. ಇಲ್ಲಿದೆ ನೋಡ್ರಿ, GK ಓಲ್ಡ್ ಪ್ರಶ್ನೆ ಪತ್ರಿಕೆ ಅಂತ ಇದೆ ಅಲ್ವಾ, ಪ್ರಶ್ನೆ ಪತ್ರಿಕೆ ಪ್ಲಸ್ ಅದರಲ್ಲಿ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದಕ್ಕೆ ನೀವು ಜಾಯ್ನ್ ಆದರೆ ಅವೆಲ್ಲ ಕ್ಲಾಸಸ್ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಏನಿದೆ, ಸೈನ್ಸ್ ಕ್ವಶನು. ನ್ಯೂಟನ್ನ ಗುರುತ್ವಾಕರ್ಷಣ ಬಲವೇನು? ಈ ನ್ಯೂಟನ್ ಅವರು ಇಂಪಾರ್ಟೆಂಟ್. ಓಕೆನಾ, 3 ಲಾ ಕೂಡ ನಿಮಗೆ ನೆನಪಿರ್ಬೇಕು. ನ್ಯೂಟನ್ ಅವರ 3 ಲಾ ಕೂಡ ನಿಮಗೆ ನೆನಪಿರ್ಬೇಕು. ಓಕೆನಾ, ಗುರುತ್ವಾಕರ್ಷಣ ನಿಯಮದ ಪ್ರಕಾರ ಗುರುತ್ವಾಕರ್ಷಣ ಬಲವು ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನು? ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಇದೆ ಅಲ್ವಾ, ಇದೇ ರೈಟ್ ಆನ್ಸರ್. ಆಪ್ಷನ್ 4, 2 ದ್ರವ್ಯರಾಶಿಗಳ ಗುಣಾಕಾರಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತಂತೆ. ಆಪ್ಷನ್ 4 ಇದಲ್ವಾ, ಅದೇ ರೈಟ್ ಆನ್ಸರ್. ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮದ ಪ್ರಕಾರ 2 ವಸ್ತುಗಳ ಗುರುತ್ವಾಕರ್ಷಣ ಬಲವು ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಇಲ್ಲಿ ನೋಡ್ರಿ ನೇರಾನುಪಾತದಲ್ಲಿ ಮತ್ತು ಅವುಗಳ ಕೇಂದ್ರಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಓಕೆನಾ, ಜನಸಾಮಾನ್ಯವಾಗಿ ಹೆಚ್ಚಾದರಷ್ಟು ಬಲವು ಹೆಚ್ಚಾಗುತ್ತದೆ, ದೂರ ಹೆಚ್ಚಾದಷ್ಟು ದುರ್ಬಲವಾಗುತ್ತದೆ.
ಓಕೆನಾ. ಎರಡು ದ್ರವ್ಯರಾಶಿಗಳನ್ನು ಸೇರಿಸುವ ರೇಖೆ ಬಲವು ಕಾರ್ಯನಿರ್ವಹಿಸುತ್ತದೆ. ಓಕೆನಾ. ನ್ಯೂಟನ್ನ ಮೂರು ನಿಯಮ ನೋಡ್ಬೇಡ ನೀವು. ನ್ಯೂಟನ್ನ ಮೊದಲ ನಿಯಮ ಯಾವುದು? ಜಡತ್ವ. ನ್ಯೂಟನ್ನ ಮೊದಲ ನಿಯಮ ಜಡತ್ವ. ಒಂದು ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಅಸಮತೋಲನದಿಂದ ಬಲದಿಂದ ಕಾರ್ಯನಿರ್ವಹಿಸುವ ಹೊರತು ಅದೇ ವೇಗದಲ್ಲಿ ಮತ್ತು ಅದೇ ದಿಕ್ಕಿನಲ್ಲಿ ಚಲನೆ ಇರುತ್ತದೆ. ಅಂದ್ರೆ ಈಗ ಎಕ್ಸಾಂಪಲ್ ಇದಕ್ಕೆ ಬಸ್ನಲ್ಲಿ ಚಲಿಸುತ್ತಿರುವ ಜನ. ಓಕೆನಾ. ಹಾಗಾಗಿ ಈಗ ಎಕ್ಸಾಂಪಲ್ ಕೊಟ್ಟು ಕೇಳ್ತಾನೆ. ನೆಕ್ಸ್ಟ್ ಎರಡನೇದು, ನ್ಯೂಟನ್ ಎರಡನೇ ನಿಯಮ ಬಲ ಮತ್ತು ವೇಗವರ್ಧಕ ನಿಯಮ. ಅಂದ್ರೆ ಒಂದು ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವು ಆ ವಸ್ತುವಿನ ದ್ರವ್ಯರಾಶಿಯನ್ನು ಅದರ ವೇಗವರ್ಧನೆ ಗುಣಿಸಿದಾಗ ಮೌಲ್ಯಕ್ಕೆ ಸಮವಾಗಿರುತ್ತದೆ. ಇಷ್ಟೇ ನಿಮಗೆ ಬಲ ಮತ್ತು ವೇಗವರ್ಧನೆಯ ನಿಯಮ ಯಾವುದು? ನ್ಯೂಟನ್ನ ಎರಡನೇ ನಿಯಮ. ನೆಕ್ಸ್ಟ್ ನ್ಯೂಟನ್ನ ಮೂರನೇ ನಿಯಮ ಕ್ರಿಯೆಗೆ ಮತ್ತು ಪ್ರತಿಕ್ರಿಯೆ. ಒಂದು ರಾಕೆಟ್ ಉಡಾವಣೆ ಮಾಡೋದು, ಆಮೇಲೆ ಬಂದೂಕ್ ಶೂಟ್ ಮಾಡಿದಾಗ ಇಲ್ಲಿಗೆ ಹೊಡೆಯೋದು, ಆ ತರ ಏನಿರ್ತಲ್ವ, ಕ್ರಿಯೆಗೆ ಪ್ರತಿಕ್ರಿಯೆ ಬರೋದು ಏನಿರುತ್ತಲ್ವ, ಅದು ನ್ಯೂಟನ್ನ ಮೂರನೇ ನಿಯಮ. ಪ್ರತಿಯೊಂದು ಕ್ರಿಯೆಯು ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಇದೇ ನ್ಯೂಟನ್ನ ಮೂರನೇ ನಿಯಮ. ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರೋದಕ್ಕೆ ಮೂರನೇ ನಿಯಮ ಇರುತ್ತೆ. ನೆಕ್ಸ್ಟ್ ಬೆಳಕಿನ ಅಡ್ಡ ಬರುವಿಕೆ ಮಾದರಿಯನ್ನು ಅಧ್ಯಯನ ಮಾಡಲು ಬಳಸುವ ಸಾಧನ ಯಾವುದು? ಬೆಳಕಿನ ಅಡ್ಡ ಬರುವಿಕೆ ಮಾದರಿಯನ್ನು ಅಳತೆ ಮಾಡಲು ಬಳಸುವ ಸಾಧನ ಯಾವುದು? ಬೈಪ್ರಿಸಮ್ ಇದೆ, ಪ್ರಿಸಮ್ ಇದೆ, ಇಂಟರ್ಫೆರೋಮೀಟರ್ ಇದೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಬಿಪ್ರಿಸಮ್. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಬೈಪ್ರಿಸಮ್ ಅಂತ ಇದೆ ಅಲ್ವಾ. ಆಪ್ಷನ್ 3. ಆಪ್ಷನ್ 2 ಅದು ರೈಟ್ ಆನ್ಸರ್ ಇದಕ್ಕೆ. ಓಕೆ. ಎಕ್ಸ್ಪ್ಲೇನ್ ಬೇಕಾದ್ರೆ ಇಲ್ಲಿದೆ ನೋಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಅದೇ ಕನ್ನಡದಲ್ಲಿದೆ ಅಲ್ಲಿ. ಉಳಿದದ್ದು ಯಾಕೆ ಇದು ಗ್ರೇಟಿಂಗ್ ಅಂತ ಒಂದಿದೆ, ಪ್ರಿಸಮ್ ಅಂತ ಇದೆ, ಇಂಟರ್ಫೆರೋಮೀಟರ್ ಇದು ಕೂಡ ರೈಟ್ ಆಗ್ತದೆ. ಓಕೆನಾ. ಆಪ್ಷನ್ 4 ಕೂಡ ರೈಟ್ ಆಗ್ತದೆ ಇದಕ್ಕೆ ಆನ್ಸರ್. ಇಂಟರ್ಫೆರೋಮೀಟರ್ ಅಂತ ಇದೆ ಅಲ್ವಾ, ಅದು ಕೂಡ ಬೆಳಕಿನ ಅಡ್ಡ ಮಾದರಿಯನ್ನು ಅಧ್ಯಯನ ಮಾಡಲು ಬಳಸ್ತಾರೆ. ಬಟ್ ಆಪ್ಷನ್ ಅಲ್ಲಿ ಬೈಪ್ರಿಸಮ್ ಅಂತ ಇದ್ದಾಗ ಇಂಟರ್ಫೆರೋಮೀಟರ್ ಬರಲ್ಲ. ಬಟ್ ಆಪ್ಷನ್ ಅಲ್ಲಿ ಬೈಪ್ರಿಸಮ್ ಇಲ್ಲ ಅಂತ ಅಂದಾಗ ಇಂಟರ್ಫೆರೋಮೀಟರ್ನ ರೈಟ್ ಆಗ್ತದೆ. ಓಕೆನಾ. ಆಲ್ಸೋ ರೈಟ್. ಓಕೆನಾ. ಅಷ್ಟೇ. ಇಲ್ಲಿ ಇಂಟರ್ಫೆರೋಮೀಟರ್ ಬೈಪ್ರಿಸಮ್ ಪ್ರಮಾಣ ಸಾಧನವಾಗಿದೆ. ಅದಕ್ಕೆ ಬೈಪ್ರಿಸಮ್ಮೇ ರೈಟ್ ಆನ್ಸರ್. ಈಗ ಅವು ಎರಡೂ ಇದ್ದಾಗ, ಇಲ್ಲಾಂದ್ರೆ ಇಂಟರ್ಫೆರೋಮೀಟರ್ ಅಂತ ಏನಿದೆ ಅಲ್ವಾ ಆಪ್ಷನ್ 4 ಅದು ರೈಟ್ ಆಗ್ತದೆ. ನೆಕ್ಸ್ಟ್ ತೈಲವು ನೀರಿನ ಮೇಲ್ಮೈ ಹರಡುತ್ತದೆ ಏಕೆಂದರೆ ತೈಲವು ನೀರಿನ ಮೇಲೆ ಹರಡುತ್ತದೆ. ಈಗ ನೀರಿನ ಮೇಲೆ ಎಣ್ಣೆ ಬಿದ್ದಾಗ ಮೇಲೆ ತೇಲುತ್ತೆ ನೋಡ್ರಿ, ಅದು ಯಾಕೆ ಅಂತ ಕೇಳಿದೆ. ತೈಲವು ನೀರಿಗಿಂತ ಹೆಚ್ಚು ಮೇಲ್ಮೈ ಒತ್ತಡ ಹೊಂದೈತೋ ಅಥವಾ ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡ ಹೊಂದಿರ್ತದೆ. ಎಣ್ಣೆ ಇದೆ ಅಲ್ವಾ, ನೀರಿಗಿಂತ ಕಡಿಮೆ ಒತ್ತಡವನ್ನು ಹೊಂದಿರ್ತದೆ, ಅದಕ್ಕೆ ಮೇಲೆ ತೇಲ್ತದೆ ನೀರಿನ ಮೇಲೆ. ಓಕೆನಾ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಏಕಮಾನ ಏನು ಯಾವುದು ಅಂತ ಕೇಳ್ದಾನೆ. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್. ಇದಕ್ಕೆ ಎಲ್ರಿಗೂ ಗೊತ್ತಾ ಅಂಪೈರ್. ಇದಕ್ಕೆ ರೈಟ್ ಆನ್ಸರ್. ಹಂಗಂದ್ರೆ ಉಳಿದದ್ದು ಕೂಡ ನೋಡ್ಕೊಂಡ್ಬಿಡೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂಪೈರು, ಚಾರ್ಜ್ ಕೊಲಂಬೋ, ವೋಲ್ಟೇಜ್ ವೋಲ್ಟ್, ರೆಸಿಸ್ಟೆನ್ಸ್ ಓಮ್, ಪವರ್ ವ್ಯಾಟ್, ಎನರ್ಜಿ ಜೌಲು, ಕೆಪಾಸಿಟೆನ್ಸ್ ರಾಡ್, ಇಂಡಕ್ಷನ್ ಹೆನ್ರಿ, ಫ್ರೀಕ್ವೆನ್ಸಿ ಕಂಡಕ್ಷನ್, ಮ್ಯಾಗ್ನೆಟಿಕ್ ಫ್ಯೂಲ್ ಅಂತ ಎಲ್ಲ ಕೊಡ್ತಾರೆ. ಇದು ಕಂಪ್ಲೀಟ್ ಇದು ಲೀಸ್ಟ್ ಎಲ್ಲ ನಿಮಗೆ ನಿಮ್ಮ ಹತ್ರ ಕಂಠಪಂಠ ಆಗ್ಬೇಕು ನಿಮಗೆ. ಓಕೆನಾ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ? ನವೀಕರಿಸಬಹುದು ಏನೈತೆ, ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡ್ತಿದ್ದೀನಿ. ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲ ಅಂದ್ರೆ ಎಷ್ಟೇ ಬಳಕೆ ಮಾಡಿದ್ರು ಕೂಡ ಯಾವ್ದು ಖಾಲಿ ಆಗೋದಿಲ್ಲ ಅಂತ ಕೇಳಿದಾನೆ. ಕಲ್ಲಿದ್ದಲು ಖಾಲಿ ಆಗ್ತತಿ. ಪಳಿವಳಿಕೆ ಫಾಸಿಲ್ಸ್ ಇಂಧನ ಖಾಲಿ ಆಗ್ತದೆ. ಗ್ಯಾಸ್ ಕೂಡ ಖಾಲಿ ಆಗ್ತದೆ. ಅಂದ್ರೆ ಎಷ್ಟೇ ಸೂರ್ಯನ ಯೂಸ್ ಮಾಡ್ಕೊಂಡ್ರು ಖಾಲಿ ಆಗ್ತದೆ ಅಂತ ಎಲ್ಲೂ ಕೇಳೋದಿಲ್ಲ ನಾವು. ಹಾಗಾಗಿ ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆ ಯಾವುದಂದ್ರೆ ಸೂರ್ಯ ಆಗಿರ್ತದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ರಿನ್ಯೂವಬಲ್ ಎನರ್ಜಿ, ಸ್ಪೆಸಿಫಿಕಲಿ ಸೋಲಾರ್ ಎನರ್ಜಿ ಅಂತ ಕೂಡ ಕೊಡ್ಬೋದಿತ್ತು ಅವರಲ್ಲಿ. ರಿನ್ಯೂವಬಲ್ ಎನರ್ಜಿ ಎಕ್ಸಾಂಪಲ್ ಮತ್ತೆ ಅವು ಸನ್ಲೈಟ್, ವಿಂಡ್, ವಾಟರ್ ಇವೆಲ್ಲವೂ ಕೂಡ ರಿನ್ಯೂವಬಲ್ ಎನರ್ಜಿಗೆ ಎಕ್ಸಾಂಪಲ್ ಆಗಿರ್ತವೆ. ನೆಕ್ಸ್ಟ್ ಅದರ್ಸ್, ಕೋಲ್ ಇದು ನಾನ್ ರಿನ್ಯೂವಬಲ್, ಫಾಸಿಲ್ ಫ್ಯೂಯಲ್ ಇದು ಕೂಡ ನಾನ್ ರಿನ್ಯೂವಬಲ್, ನ್ಯಾಚುರಲ್ ಗ್ಯಾಸ್ ಇದು ಕೂಡ ನಾನ್ ರಿನ್ಯೂವಬಲ್. ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಯಾವ್ಯಾವ ಇರ್ತವೆ? ಸೋಲಾರು, ವಿಂಡ್ ಎನರ್ಜಿ, ಹೈಡ್ರೋ ಪವರು, ಬಯೋಮ್ಸು, ಆಮೇಲೆ ಜಿಯೋಥರ್ಮಲ್ ಥರ್ಮಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ ಇವೆಲ್ಲವೂ ಕೂಡ ಏನಂದ್ರೆ ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆಗಳು. ಸೋಲಾರು, ವಿಂಡ್ ಎನರ್ಜಿ, ಹೈಡ್ರೋ ಪವರು, ಬಯೋಮ್ಸು, ಆಮೇಲೆ ಜಿಯೋಥರ್ಮಲ್ ಎನರ್ಜಿ ಇದೆ ಅಲ್ವಾ, ಇಷ್ಟು ಕೂಡ ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟ್ ಲೋಲಕದ ಗಡಿಯಾರ ಆವರ್ತನದ ಅವಧಿ ಎಷ್ಟು ಅವಧಿ? ಲೋಲಕದ ಗಡಿಯಾರದ ಆವರ್ತನ ಅವಧಿ ಎಷ್ಟು? ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಪೆಂಡೋಲಮ್ ಕ್ಲಾಕ್ ಅಂತ ಕೇಳಿದಾನೆ. ಪೆಂಡೋಲಮ್ ಕ್ಲಾಕ್ ಅಂದ್ರೆ ಇದೆ ನೋಡಿ, ಇದು ಈ ಕಡೆಗೆ ಬಂದು ತಿರುಗಿ ಈ ಕಡೆ ಬಂದು ಇಲ್ಲಿ ಬಂದು ನಿಲ್ಲೋಕೆ ಎಷ್ಟು ಹೊತ್ತಂತ, ಅಂದ್ರೆ ಹಿಂಗೋಗಿ ಇಲ್ಲಿ ಬರೋಕೆ ಎಷ್ಟು ತಗೊಳ್ತದೆ ಟೈಮ್ ಅಂತ. ಇಲ್ಲಿದ್ರೆ ಮಿಡ್ಲ್ ಇರ್ತದ, 1 ಸೆಕೆಂಡ್ ಹಿಂಗ್ ಹೋಗ್ತದೆ, ಮತ್ತೆ ಹಿಂಗ್ 1 ಸೆಕೆಂಡ್ ಹಿಂಗ್ ಬರೋಕೆ
ಅದಕ್ಕೆ ಟೋಟಲ್ ಎಷ್ಟಾಗ್ತದೆ 2 ಸೆಕೆಂಡ್ ಆಗ್ತದೆ. ಹಿಂಗೋಗಿ ಹಿಂಗೆ ಬರೋಕ್ಕೆ ಎಷ್ಟಾಗ್ತದೆ 2 ಸೆಕೆಂಡ್. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ 2 ಸೆಕೆಂಡ್ ಆಗಿರ್ತದೆ. ಆವರ್ತನದ ಅವಧಿ ಎಷ್ಟಂದ್ರೆ 2 ಸೆಕೆಂಡ್. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಇದಕ್ಕೆ ಓಕೆನಾ. ಬಿಗ್ಗೆಸ್ಟ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್ ಗ್ಯಾನಿಮೇಡ್. ಇದು ಗುರುಗ್ರಹದ ಅಂದ್ರೆ ಜುಪಿಟರ್ನ ಉಪಗ್ರಹವಾಗಿರ್ತದೆ. ಲಾರ್ಜೆಸ್ಟ್ ಮೂನ್ ಓವರ್ ಆಲ್. ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪೋಸ್ಡ್ ಮೇನ್ಲಿ ಐಸ್ ಅಂಡ್ ರಾಕ್ ಅಂತ ಇರುತ್ತೆ. ಅದ್ರೊಳಗೆ ಐಸ್ ಅಂಡ್ ರಾಕ್ ಜಾಸ್ತಿ ಇರುತ್ತಂತೆ. ಆಮೇಲೆ ಟೈಟಾನ್ ಯಾವುದು? ಸ್ಯಾಟರ್ನ್. ಕ್ಯಾಲಿಸ್ಟೋ ಜುಪಿಟರ್. ಓಯೋ ಲೂ ಅಂತ ಜುಪಿಟರ್ ಇದೆ. ಮೂನ್ ಇದು ಅರ್ತಿ ನಮ್ದು. ಯುರೋಪ ಜುಪಿಟರ್. ಇವೆರಡೇನು ಕೇಳಿಲ್ಲ, ಇವೆರಡೇನು ಬೇಡ. ಪ್ಲೂಟೋ ಇದಲ್ಲ ಇಲ್ಲಿ. ಇವಾಗ ಇವಿಷ್ಟು ನೋಡ್ಕೊಂಡ್ರಿ, ಇವಿಷ್ಟು ನೆನ್ಪಿಟ್ಕೊಡಿ. ಓಕೆನಾ. ನೆಕ್ಸ್ಟ್ ಲೀಚ್ ಒಂದು ಯಾವುದು? ರಕ್ತಾರಣ, ಮಾಂಸಾರಣ, ಸಸ್ಯಾರಣ, ಸರ್ವಭಕ್ಷಕನ ಅಂತ ಕೇಳಿದಾನೆ. ಇದು 2013 ಆಲ್ರೆಡಿ ಕ್ವಶನ್ ಆಗಿದೆ ನೋಡಿ. ಇದು ಬಟ್ 2025 ಬಂದೈತಿ. ಅಲ್ಲೇ ಇದು ನೋಡಿ, ಸೇಮ್ ಅಲ್ಲಿದೆ ಕಾಪಿ. ಓಕೆನಾ. ಫಸ್ಟ್ ಆಪ್ಷನ್ ರಕ್ತಹಾರಿ. ಓಕೆನಾ. ರಕ್ತಹಾರಿದು ಅದು ಲೀಚ್ ಅಂದ್ರೆ ಇದು ನೋಡ್ರಿ, ಜಿಗಳಿ ಅಂತಾರ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಿಗಳಿ ಅಂತಾರಲ್ವ, ಅದು ಗದ್ದೆ ಅಂತಲ್ಲೆಲ್ಲ ಇರ್ತಾವ ನೋಡ್ರಿ. ಹಿಂಗ ಫುಲ್ ಅಲ್ಲಿ ರಕ್ತ ಕುಡಿತಿರ್ತದೆ, ಅದಕ್ಕೆ ರಕ್ತಹಾರಿ ಅದು. ಓಕೆನಾ. ನೆಕ್ಸ್ಟ್ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ವಿಟಮಿನ್ ಡಿ ರಿಕೆಟ್ಸ್ ಇಲ್ಲಲ್ಲ ಅಂತ ತಲೆ ಕರ್ಕಂತ ಕುಂದ್ರಬಾರ್ದು. ಒಸ್ಟೋಯೋಮೆಲಿಸಿಸ್ ಏನಿದೆ? ಇಲ್ಲಿ ಒಸ್ಟೋಮೆಲಾಸಿಯಾ ಅಂತ ಇದೆ ಅಲ್ವಾ, ಇದೇ ರೈಟ್ ಆನ್ಸರ್. ಅದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ಓಕೆನಾ. ಇಲ್ಲೇ ನೋಡಿ, ಅಸ್ಟಿಯೋಮೆಲಾಸಿಯಾ. ಇಲ್ಲೇ ನೋಡಿ, ವಿಟಮಿನ್ ಡಿಗೆ ರಿಕೆಟ್ಸ್ ಬರುತ್ತೆ, ಅಸ್ಟಿಯೋಮೆಲಾಸಿಸ್ ಬರುತ್ತೆ, ಇನ್ನೊಂದು ರೋಗ ಕೂಡ ಬರುತ್ತೆ. ಅದಕ್ಕೆ ವಿಟಮಿನ್ ಎ ರಾತ್ರಿ ಕುರುಡುತನ, ವಿಟಮಿನ್ B1 ಬೆರಿ, ವಿಟಮಿನ್ B2 ಅರಿಬೋಫ್ಲೇವಿನ್ಸ್, ವಿಟಮಿನ್ B3 ಪಲೆಗ್ರಾ. ಓಕೆನಾ. ನೆಕ್ಸ್ಟ್ ಸ್ಕರ್ವಿ ಕೇಳಿದಾನೆ. ಇ ಕೇಳಿದಾನೆ. ಆಮೇಲೆ ವಿಟಮಿನ್ ಕೆ ರಕ್ತಸ್ರಾವ ಅದನ್ನೆಲ್ಲ ಕೇಳಿದಾನೆ. ಇಲ್ಲಿ ಇಂಗ್ಲೀಷಲ್ಲಿ ಇದಾಗಬೇಕಂದ್ರೆ ನೋಡ್ಕೋಬಹುದು. ಸ್ಕರ್ವಿ ಅವೆಲ್ಲ ಇದಾವೆ. ಆಮೇಲೆ ಪಲೆಗ್ರಾ, B3. ಓಕೆನಾ. ನೆಕ್ಸ್ಟ್ ಫಲಿತಗೊಂಡ ಅಂಡಾದ ಪರಿಭಾಷಕವು ಅಂದ್ರೆ ಟೆಕ್ನಿಕಲ್ ಟರ್ಮ್ ಫಾರ್ ಫರ್ಟಿಲೈಸ್ಡ್ ಎಗ್ ಈಸ್ ಯಾವ್ದಂತ ಕೇಳಿದಾನೆ. ಬ್ಲಾಸ್ಟೋಮಿಯರ ಅಥವಾ ಭ್ರೂಣನ ಅಥವಾ ಜೈಗೋಟ ಅಂದ್ರೆ ಒಬ್ಬ ಯುಗ್ಮಣ ಅಂತ ಇದೆಯಲ್ಲ ಅದು. ಆಮೇಲೆ ಓಮ ಅಂದ್ರೆ ಅಂಡಾಣು ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಯುಗ್ಮಣ ಅಂತ ಇದೆಯಲ್ವಾ, ಜೈಗೋಟು, ಇದೇ ರೈಟ್ ಆನ್ಸರ್ ಅದಕ್ಕೆ. ಫಲಿತಗೊಂಡ ಫಸ್ಟು ಸ್ಪರ್ಮ್ ಅಂಡ್ ಓಮ್ಸ್ ಮಿಕ್ಸ್ ಆದ್ಮೇಲೆ ಇದಕ್ಕೆ ಯುಗ್ಮಟ ಆಗ್ತಾ ಇರುತ್ತೆ. ಇದು ಯುಗ್ಮಟ ಆದ್ಮೇಲೆ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಭ್ರೂಣ ರೆಡಿ ಆಗ್ತದೆ. ಭ್ರೂಣ ರೆಡಿ ಆಗ್ಬೇಕಂದ್ರೆ ಇದೆಲ್ಲ ಹಿಂಗ್ ಡಿವೈಡ್ ಹಿಂಗಾಗಿ ಇವೆಲ್ಲ ಮಿಕ್ಸ್ ಆಗ್ತಿರ್ತಾವಲ್ವಾ, ಇದರ ಒಂದು ಕಣಕ್ಕೆ ಏನಂತಾರೆ ಅಂದ್ರೆ ಬ್ಲಾಸ್ಟೋಮಿಯರ್ ಅಂತ ಕರೀತಾರೆ. ಬ್ಲಾಸ್ಟೋಮಿಯರ್ ಅಂತ ಕರೆದಾಗಬೇಕಂದ್ರೆ ಇದು ಫಸ್ಟ್ ಇಲ್ಲಿಂದ ಇದಾಗ್ತದೆ, ಇಲ್ಲಿ ಶಿಫ್ಟ್ ಆಗ್ತದೆ. ಒಂದ್ ನಿಮಿಷ. ಓಕೆನಾ. ಫಸ್ಟ್ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತದೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗೋದು, ಇಲ್ಲಿ ಶಿಫ್ಟ್ ಆಗ್ತದೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗೋ ಪ್ರೊಸೆಸ್ ಅಲ್ಲಿ ಇವೆಲ್ಲವೂ ಭ್ರೂಣ ಆಗ್ಬೇಕಂದ್ರೆ ಇವೆಲ್ಲ ಮಿಕ್ಸ್ ಆಗ್ತಿರ್ತಾವೆ. ಇದರಲ್ಲಿ ಒಂದು ಕಣಕ್ಕೆ ಏನಂತಾರೆ ಅಂದ್ರೆ ಬ್ಲಾಸ್ಟೋಮಿಯರ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿದೆ ಹೇಳ್ಬೇಕಾರೆ ಇದಕ್ಕೆ ರೈಟ್ ಆನ್ಸರ್ ಯುಗ್ಮಟ, ಜೈಗೋಟು. ಮನುಷ್ಯನ ದೇಹದಲ್ಲಿರುವ ಉದ್ದನೆಯ ಮೂಳೆ ಯಾವುದು? ಉದ್ದನ ಮೂಳೆ ಯಾವುದು? ಓಕೆನಾ. ಫೀಮರ್. ಇಟ್ ಈಸ್ ದ ಬೋನ್ ಆಫ್ ದ ಟಿಗ್. ಓಕೆ. ನೆಕ್ಸ್ಟ್ ಲ್ಯಾಕ್ಟೋಸ್ ಇವುಗಳಿಂದ ರೂಪುಗೊಂಡಿರುತ್ತದೆ. ಲ್ಯಾಕ್ಟೋಸ್ ಯಾವುದರಿಂದ ರೂಪುಗೊಳ್ಳುತ್ತದೆ? ಓಕೆನಾ. ಇದು ಗ್ಲೂಕೋಸ್ ಪ್ಲಸ್ ಗ್ಯಾಲಕೋಸ್ಟ್ ಇಂದ ರೂಪುಗೊಳ್ಳೋದು ಅಂದ್ರೆ ಲ್ಯಾಕ್ಟೋಸ್. ಓಕೆನಾ. ನೆಕ್ಸ್ಟ್ ಐ ಹೋಪ್ ಇಷ್ಟೇ ಕ್ವಶನ್ಸ್ ಅನ್ಸುತ್ತೆ. ಇಷ್ಟೇ ಕ್ವಶನ್. ಇದು ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಯಾರಿಗೂ 100 ಡೇ ಟಾರ್ಗೆಟ್ಸ್ ಅದಕ್ಕೆ ಯಾರು ಜಾಯ್ನ್ ಆಗೋರು ಇದ್ರೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದ್ರದ್ದು ಎಕ್ಸ್ಟ್ರಾ ಸಿಲೆಬಸ್ ಬೇಕಂದ್ರೆ ಕ್ಲಾಸಸ್ ಬೇಕಂದ್ರೆ ಅಲ್ಲಿಗೆ ಹೋಗಿ ನೀವು ಜಾಯ್ನ್ ಆಗಿ ಕ್ಲಾಸಸ್ನ ನೋಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.